ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತೇನಪ್ಪ ಅಂತಂದರೆ ಮದ್ದೂರಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು. ಮದ್ದೂರು ಹೋಗ್ಬೇಕಾದ್ರೂ ಮಳೆ, ಬರಬೇಕಾದ್ರೂ ಮಳೆ. ಅದಕ್ಕೆ ಯಾವುದಕ್ಕೂ ಒಂದು ಬ್ಲಾಗ್ ಹೋಗೋಣ ಅಂದ್ಬಿಟ್ಟು ಹಂಗೆ ಫೋನ್ ಜೋಬಿಂದ ತೆಗೆದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಂಗೆ ಜೊತೆಲಿ ಮಾತಾಡ್ಕೊಂಡು ಹೋಗೋಣ. ಇಲ್ಲಿ ಮುಂದೆ ಫೇಮಸ್ ಚನ್ನಪಟ್ಟಣ ಚಾಟ್ನ ಐತೆ, ಮಂಜಣ್ಣ ಬಾಂಡ್ಲಿ ಮಂಜಣ್ಣ ಚಾಟ್ನ. ಇಲ್ಲಿ ಎಷ್ಟೊಂದು ಐತೆ, ಬಟ್ ಇವತ್ತು ಮಂಡೇ, ಇವತ್ತು ಯಾವುದೂ ತೆಗ್ದಿಲ್ಲ. ಇದು ತೆಗ್ದಿಲ್ಲ. ಇದೇ ಮತ್ತು ನನ್ನ ಸ್ಪ್ಲೆಂಡರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರದ್ದೇನಪ್ಪ ವಿಶೇಷ ಅಂತಂದರೆ, ಪೆಟ್ರೋಲ್ ಖಾಲಿ ಆದರೂ ಪೆಟ್ರೋಲ್ ಬಂಕ್ ಗಂಟ ಆದರೂ ಕರ್ಕೊಂಡು ಹೋಗ್ತದೆ. ಇವಾಗೆಲ್ಲ ಬೇಜಾನ್ ಹೋಟೆಲ್ಗಳು ಎಲ್ಲ ಏನೇನೋ ಆಗ್ಬಿಡೈತೆ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರ್ಗರ್ ಕಿಂಗು ಏನೇನೋ ಆಗ್ಬಿಟ್ಟೈತೆ ಗೈಸ್. ಹೈವೇಲಿ ಮಾತ್ರ ಹೆಂಗೋ ಒಳ್ಳೆ ಇಂಪ್ರೂವ್ ಆಯ್ತೈತೆ ಒಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ. ಮಳೆ ಮಾತ್ರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು, ನಿಂತಿತ್ತು. ಇವಾಗ ಇಲ್ಲಿ ಮುಂದೆಗಡೆ ಬಂದೆ, ಫುಲ್ಲು ಜೋರು ಮಳೆ ಬರ್ತೈತೆ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ನಿಂತ್ಕೊಂಡಿದ್ದೆ. ಇವಾಗ ಕಮ್ಮಿ ಆಗೈತೆ, ಬರ್ತಾ ಇದ್ದೀನಿ. ರಾಮನಗರ ಹಂಗೆ ಇವಾಗ ಹೆಂಗೂ ಹೋಗ್ತಾ ಇದ್ದೀನಲ್ಲ ರಿಟರ್ನು ರಾಮನಗರಕ್ಕೆ. ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಹೆಂಗೋ ಟೈಮ್ ಆಯ್ತಲ್ಲ ಅಂತ ನೆನ್ನೆಯಿಂದ ವೆದರ್ ಫುಲ್ಲು ಚೇಂಜ್ ಆಗ್ಬಿಡೈತೆ. ಯಾವುದೋ ಸೈಕ್ಲೋನ್ ಬೇರೆ ಬಂದ್ಬಿಡೈತೆ. ನಿನ್ನೆಯಿಂದ ಫುಲ್ಲು ಮಳೆ ಗೈಸ್, ಫುಲ್ಲು ಮಳೆಲೆ ಓಡಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋಕ್ಕೂ ಮಳೆ, ಕೆಲ್ಸದಿಂದ ಬರಬೇಕಾದ್ರೂ ಮಳೆ, ಫುಲ್ಲು ಮಳೆ 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 ಮಳೆ. ಎಲ್ಲಿ ನೋಡಿದ್ರು ಮಳೆ. ಆದರೂ ವೆದರ್ ಚೆನ್ನಾಗೈತಲ್ವ, ಹಿಂಗೆ ಎಂಜಾಯ್ ಮಾಡ್ಕೊಬಿಡ್ಬೇಕು ನೆಚ್ಚಿಗೆ. ಈ ಥರ ವೆದರ್ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಅದಕ್ಕೆ ನಾನು ಬೇರೆ ಇವತ್ತು ಲೆಜೆಂಡ್ ಬೈಕಲ್ಲಿ ಹೋಯ್ತಾ ಇರೋದು. ಈ ಗಾಡಿ ಪ್ರಾಬಬ್ಲಿ ಬಂದು 2004 ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಇದು ಅವಾಗೆಲ್ಲ 2004 ಹೊಲ ಗದ್ದೆಗಳು, ತೋಟದ ಕೆಲಸಕ್ಕೆಲ್ಲ ಇವೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಸೊಪ್ಪು ಎತ್ಕೊಂಬರೋಕ್ಕೆ, ಅದು ಇದು ಕೆಲಸ ಕಾರ್ಯಗಳಿಗೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರು. ಹೊಲ ಗದ್ದೆಲೆಲ್ಲ ಫುಲ್ಲು ಪವರಾಗಿ ನುಗ್ಗೋದು. ಅದಕ್ಕೆ ಇದನ್ನು ಲೆಜೆಂಡ್ ಬೈಕ್ ಅಂತ ಇವಾಗಲೂ ಕನ್ಸಿಡರ್ ಮಾಡವ್ರೆ. ಎಲ್ಲರೂ ಹಂಗೆ ಅನ್ಕೋತಾರೆ ಅಲ್ವಾ ಬಾಯ್ಸ್? ಯಾಕೆ ಅಂತ ಇದ್ದೀನಿ ಅಂತಂದರೆ, ಗರ್ಲ್ಸ್ ಯಾರು ಗಾಡಿ ಬೈಕ್ಗಳನ್ನೆಲ್ಲ ಓಡಿಸಲ್ವ, ಗೇರ್ ಗಾಡಿಗಳನ್ನ. ಅದಕ್ಕೆ ಬಾಯ್ಸ್ನ ಕೇಳಿದ್ರೆ ಕಾಮೆಂಟ್ ಹಾಕಿ. ಎಷ್ಟೇ ಆದರೂ ಇವತ್ತಿಗೂ ಇದ್ರದ್ದು ಕ್ರೇಜ್ ಅಂತೂ ಕಮ್ಮಿನೇ ಆಗಿಲ್ಲ ಗೈಸ್. ಏನಂತೀರಾ? ನಿಮ್ಮ ಅನಿಸಿಕೆ ಏನು? ಆ ಗಾಡಿನ ಇವತ್ತು ಡ್ರೈವ್ ಮಾಡ್ತಾಯಿದ್ದೀನಿ ಅಂತಂದರೆ ಪ್ರೌಡ್ ಫೀಲ್ ಆಯ್ತೈತೆ. ಲೆಜೆಂಡ್ ಬೈಕ್. ಇವಾಗಿನ ಜನ್ರೇಷನಲ್ಲೆಲ್ಲ ಎಷ್ಟೇ ದೊಡ್ಡ ಗಾಡಿಗಳು ಬಂದರು, ಎಷ್ಟೇ ಸಿ ಗಾಡಿಗಳು ಬಂದರು, ಇದ್ರ ಮುಂದೆ ಅವೆಲ್ಲ ಯಾವುದು ಏನೂ ಅಲ್ಲ ಅನ್ಸುತ್ತಲ್ವ ಗೈಸ್? ಆಫ್ ರೋಡ್ ಥರ ನಾನು ಹೊಲ ಗದ್ದೆಗಳೊಳಗಡೆ ಎಲ್ಲ ಕೆಲಸ ಮಾಡೋಕ್ಕೆ, ಹುಲ್ಲೆತ್ಕೊಬರೋಕ್ಕೆಲ್ಲ ಅವೆಲ್ಲ ಯೂಸ್ ಆಗಲ್ಲ. ಇದು ಯೂಸ್ ಆಗೋಷ್ಟು ಅದು ಯೂಸ್ ಆಗಲ್ಲ. ಎಷ್ಟೇ ಆದರೂ ಸ್ಪ್ಲೆಂಡರೇ. ಬೇರೆ ಎಷ್ಟೇ ಗಾಡಿಗಳೆಲ್ಲ ಬಂದಿದ್ರು ಇವಾಗ ಮಾರ್ಕೆಟಲ್ಲಿ, ಇದ್ರ ಮುಂದೆ ಎಲ್ಲ ನಿಲ್ಲು. ಏನಂತೀರ ಗೈಸ್? ಇವಾಗ ಬಿಟ್ಟಿರೋ ಸ್ಪ್ಲೆಂಡರ್ ಪ್ಲಸ್ಸಲ್ಲೆಲ್ಲ ಮೈನಸ್ ಮಾಡಕ್ಕೆ ಬಿಡ್ತವ್ರೆ. ಇವಾಗ ಬಿಡ್ತಾರೋ ಗಾಡಿಲೆಲ್ಲ ಆಲ್ಮೋಸ್ಟ್ ಎಲ್ಲ ಮೈನಸ್ ಮಾಡ್ತವ್ರೆ. ಆವಾಗ ಹಳೆ ಸಿಸಿಗಳು ಗಾಡೀಲೆಲ್ಲ ಇದ್ದಿದ್ದು ದಮ್ಮು ಪವರೆಲ್ಲ ಇವಾಗಿನ ಗಾಡೀಲಿ ಇಲ್ಲ ಗೈಸ್. ಏನಂತೀರಾ? ಮಳೆಗೆಲ್ಲ ಒರೆಸಿ ಲೆನ್ಸೇ ಹಾಳಾಗೋಯ್ತೈತೆ ಗೈಸ್. ಎಲ್ಲ ಮಳೆ ಬಂದು ಬಿದ್ದು ಲೆನ್ಸ್. ಏನು ಅಂತಂದ್ರೆ, ಇನ್ನೂ ಒಂದಷ್ಟು ಹಳ್ಳಿಗಳಲ್ಲೆಲ್ಲ ಈ ಬೈಕ್ ಇನ್ನೂ ಜೀವಂತವಾಗೈತೆ. ಕೆಲಸ ಕಾರ್ಯಗಳಿಗೆ, ಹೊಲ ಗದ್ದೆಗಳಿಗೆ, ಹುಲ್ಗಳು ತರೋಕ್ಕೆ ಎಲ್ಲ. ಲಿಟ್ರಲಿ ಅಂಶೆ ನೋಡಿಲ್ಲ ಗಾಯ್ಸ್. ಹಿಂದಗಡೆ ಕೆಂಗಲ್ ಹತ್ರ ಏನಂತಂದ್ರೆ, ಒಂದು ಕೈಯಲ್ಲಿ ಎಕ್ಸ್ಲೇಟರ್ ಕೊಟ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲಲ್ಲಿ ವೀಡಿಯೋ ಬೇರೆ ಮಾಡ್ಕೊಂಡು ಬರ್ತಾಯಿದ್ದೀನ. ಫೋನ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಲಿಟ್ರಲಿ ಅಂಶೆ ನೋಡಿಲ್ಲ. ಅದಕ್ಕೆ ಫೋನ್ ಪಡಾರ್ ಅಂತ ಕೆಳಗಡೆ ಬಿಟ್ಬಿಟ್ಟೆ. ಇದು ಮಳೆಗೆ ವೀಡಿಯೋ ಬೇರೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಒರೆಸಿ ನನಗೆ ಬೆಳ್ಗಳೆಲ್ಲ ನೋವು ಬಂದ್ಬಿಟ್ಟೈತೆ. ಫೋನ್ ಲೆನ್ಸೇ ಹೋಗ್ಬಿಡ್ತದೇನೋ ಹಾಗೆ ಒರೆಸ್ತಾ ಇದ್ರೆ.
ಅಯ್ಯೋ ಈ ಮದ್ದೂರ್ಗೆ ಯಾಕಾದರೂ ಹೋದ್ನೋ ಅನಿಸ್ತೈತೆ. ಒಂದು ಕಡೆ ಖುಷಿ ಆಯ್ತೈತೆ, ಏನು ಮಾಡತ್ತು ಇವಾಗ. ಅರ್ಧಂಬರ್ಧ ಮೆಂಟ್ಲಾಗ್ಬಿಟ್ಟಿದ್ದೀನಿ. ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ಬೇರೆ ಬಂದ್ಬಿಟ್ಟಿದ್ದೀನಿ. ಸ್ಪೀಡಾಗಿ ಹೋಗೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಾಯಿಲ್ಲ. ಈ ಲೆನ್ಸ್ನ ಅರ್ಧ ಒರೆಸಿನೇ ವೀಡಿಯೋ ಫುಲ್ ಆಗೋಯ್ತದೇನೋ. ವೀಡಿಯೋ ಫುಲ್ಲು ಬರೀ ಲೆನ್ಸ್ ಒರೆಸೋದೇನು. ಹಂಸಿಟ್ಟು ಗಾಯ್ಸಲ್ಲಿ ಆರಿಸ್ಕೊಬಂದ್ಬಿಟ್ಟೆ. ಮಳೆಗೆ ಏನೂ ಕಾಣಿಸ್ತಾನೆ ಇಲ್ಲ. ಹೆಲ್ಮೆಟ್ ಹಾಕಿದ್ದೀನಿ, ರೈನ್ಕೋಟ್ ಹಾಕಿದ್ದೀನಿ. ಮಳೆ ಹೆಂಗೆ ಇಲ್ಲಿ ವೀಡಿಯೋದಲ್ಲಿ ಅಷ್ಟೊಂದು ಜಸ್ಟಿಸ್ ಕೊಡ್ತಾಯಿಲ್ಲ. ಮಳೆ ಹೆಂಗೆ ಬರ್ತೈತೆ ಅಂತಂದರೆ ಇಟ್ಟಲ್ಲಿ ಬಂದು ವೈಸರ್ಗೆ ಪಟ ಅಂತ ಬೀಳ್ತದೆ. ಏನು ಕಾಣಿಸೋದೇ ಇಲ್ಲ. ನಾನು ಬೇರೆ ಹಾಫ್ ಫೇಸು ಹೆಲ್ಮೆಟ್ ಹಾಕ್ಕೊಂಡಿರೋದು. ಈ ಲೆಜೆಂಡ್ ಬೈಕಲ್ಲಿ ಬೇರೆ 80 ಮೇಲೆ ಹೋಗೋಕ್ಕೆ ಆಗಲ್ಲ ಸ್ಪೀಡಾಗಿ. ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ ಗೈಸ್. ಈ ವೆದರಲ್ಲಿ ಸ್ಪೀಡಾಗಿ ಹೊಡಿಬೇಕು ನೋಡಿ, ತಿರ್ಗಾ ಲೆನ್ಸ್ ಒರೆಸ್ಕೋಬೇಕು. ಮಳೆ ಬೀಳ್ತೈತಲ್ಲ, ಅದು ಲೆನ್ಸ್ ಮೇಲೆ ಹಂಗೆ ಬೀಳ್ತೈತೆ. ಅದು ಮಳೆ ಕ್ಲಾರಿಟಿ ಬರ್ತಾಯಿಲ್ಲ. ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ನೋಡೋದೇ ಇಲ್ಲ. ಅದಕ್ಕೆ ಗಾಯ್ಸ್ ಒರೆಸ್ಕೊಂಡು ಅರ್ಧ ವ್ಲಾಗಿಲ್ಲ ಅದೇ ಐತೆ, ನೋಡ್ಕೊಳ್ಳಿ. ಇನ್ನೇನು ರಾಮನಗರ ನಿಯರ್ ಬಂದೇ ಬಿಟ್ಟ ಗಾಯ್ಸ್. ಈ ಮಳೇಲಿ ಬರೋಷ್ಟೊತ್ತಿಗೆ ತಲೆ ಕೆಟ್ಟೋಯ್ತು. ಆದರೂ ಒಂಥರ ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಮದ್ದೂರಿಂದ ಇಷ್ಟು ದೂರ ಹೆಡ್ಫೋನ್ ಒಂದು ಇದ್ದಿರಲಿಲ್ಲ ಅಂದರೆ ಬ್ಲೂಟೂತ್ ಏನಾದ್ರು ಇದ್ದರೆ ಸರೋಗ್ತಿತ್ತು. ರಾಮನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಾಯ್ಸ್ ಲೆಫ್ಟ್ ಸೈಡಲ್ಲಿ ಹೋಯ್ತು. ಇವಾಗ ರಾಮನಗರ ಹತ್ತತ್ರ ನಿಯರ್ ಹೋಯ್ತಾಯಿದ್ರೆ ಏನಾಗ್ತಾಯಿತ್ತು ಗೊತ್ತಾ ಫೀಲಿಂಗು. ಒಂದೊಳ್ಳೆ ವೆದರಲ್ಲಿ ಆರಾಮಾಗಿ ಪೀಸಾಗಿ ಫೀಲ್ ಮಾಡ್ಕೊಂಡು ಬಂದೆ. ಇನ್ನೇನು ರಾಮನಗರ ಹತ್ತತ್ರ ಬಂದೇ ಬಿಡ್ತೈತಲ್ಲ ಮಳೆ ಅನಿಸೈತೆ ಗೈಸ್. ವಿಡಿಯೋ ಫುಲ್ಲು ಬರೀ ಲೆನ್ಸ್ ಒರೆಸ್ಕೊಳ್ಳೋದೇ ಐತೆ ಗಾಯ್ಸ್. ನೋಡಿ ನಿಮ್ಗಂತೂ ಜಿಗುಪ್ಸೆ ಬಂದ್ಬಿಡ್ಬೋದೇನೋ. ಆದರೂ ಕ್ಲಾರಿಟಿ ಬೇಕಲ್ಲ ಗಾಯ್ಸ್, ನಿಮಗೆ ನೋಡೋಕ್ಕೆ ಕ್ಲಾರಿಟಿ ಕೊಡ್ತಿದ್ದೀನಿ ತಗೊಳ್ಳಿ. ಒಂದು ಕಡೆ ಖುಷಿನೂ ಐದೈತೆ, ಒಂದು ಕಡೆ ಇನ್ನೂ ಮನೆ ಬಂದಿಲ್ವಲ್ಲಪ್ಪ ಅನ್ಸ್ತೈತೆ, ಇನ್ನೊಂದು ಕಡೆ ಲೆನ್ಸ್ ಒರೆಸ್ಕೋಬೇಕು ಅನಿಸ್ತೈತೆ. ಒರೆಸಿ ಬೆಳಗಳೆಲ್ಲ ಲಿಟ್ರಲಿ ನೋವು ಬಂದ್ಬಿಟ್ಟೈತೆ. ಫೋನ್ದೆ ಲೆನ್ಸೇ ಹೋಗ್ಬಿಡ್ತದೇನೋ, ಕ್ಯಾಮ್ರಾನೇ ಹೋಗ್ಬಿಡ್ತದೇನೋ, ಆ ರೇಂಜ್ಗೆ ಒರೆಸ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಈ ಥರ ವೆದರೇ ಇಷ್ಟ. ಈ ಥರ ಮಳೆ ಬರಬೇಕಾದ್ರೇ ಡ್ರೈವ್ ಮಾಡೋಕ್ಕೆ ಇಷ್ಟ. ಬೈಕಲ್ಲೆಲ್ಲ ಹೋಗಿ ಜರ್ನಿ ಮಾಡೋಕ್ಕೆ ಇಷ್ಟ. ಇವತ್ತೇನೋ ಒಂಥರ ಅನಿಸ್ತೈತೆ ಗಾಯ್ಸ್, ಆದರೂ ಮಜಾ ಕೊಡ್ತೈತೆ ಜಾಸ್ತಿನೇ. ಕೆಳಗಡೆ ಎಲ್ಲ ಫುಟ್ ರೆಸ್ಟ್ ಎಲ್ಲ ಗರ ಅಂತ ವೈಬ್ರೇಷನ್ ಆಯ್ತೈತೆ. ಫುಲ್ಲು ಕಾಲಿಗೆಲ್ಲ ಫುಲ್ಲು ಮಸಾಜು, ಚೆನ್ನಾಗೈತೆ. ಒಂಥರ ಇದು ಮಜಾ ಬರ್ತೈತೆ ಗಾಯ್ಸ್. ಅಯ್ಯೋ ಬೇಜಾರು ಮಾಡ್ಕೊಬಿಡಿ ಗಾಯ್ಸ್, ಬರೀ ಲೆನ್ಸೇ ಒರೆಸ್ತಾಯಿದ್ದೀನಿ ಅವಾಗಿಂದ. ಫೈನಲಿ ಬಂದೇ ಬಿಟ್ಟು ರಾಮನಗರಕ್ಕೆ. ಮದ್ದೂರಿಂದ ಇಲ್ಲಿ ಗಂಟನೂ ನೆನ್ಕೊಂಡೇ ಬಂದಿದ್ದೀನಿ ಗಾಯ್ಸ್. ಏನಾದರೂ ನೆನ್ನೆನೂ ನೆಂದಿದ್ದೀನಿ, ಇವತ್ತೂ ನೆಂದಿದ್ದೀನಿ. ಇವತ್ತಂತೂ ಫುಲ್ಲು ನೆಂದಿದ್ದೀನಿ ಬೆಳಗ್ಗೆಯಿಂದನೂ. ನಾಳೆಗೆ ಏನಾದರೂ ಹುಷಾರು ತಪ್ಪಿದ್ರೆ ಅಷ್ಟೇ, ವರ್ಕಿಗೆ ಲೀವ್ ಮಾಡಿ ಮನೇಲಿ ಮಲಿಕೋಬೇಕು. ಇಲ್ಲಾಂದರೆ ಹಾಸ್ಪಿಟಲ್ಗೆ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಿಕೋಬೇಕು. ವ್ಯತ್ಯಾಸ ಇಷ್ಟೇ ಗಾಯ್ಸ್, ಮನೇಲಿದ್ದರೆ ಬೆಡ್ಶೀಟ್ ಹಾಕ್ಕೊಂಡು ಮಲಿಕೊಳ್ಳೋದು, ಹಾಸ್ಪಿಟಲ್ಗೆ ಹೋದರೆ ಡ್ರಿಪ್ಸ್ ಹಾಕ್ಕೊಂಡು ಮಲಿಕೊಳ್ಳೋದು ಅಷ್ಟೇ. ಇವತ್ತು ಫುಲ್ಲು ಚೆನ್ನಾಗಿ ನೆಂದು ಹೋಗಿದ್ದೀನಿ ಗಾಯ್ಸ್. ಫೋನ್ ಯಾಕೋ ನಿಜವಾಗ್ಲೂ ಮಳೆ ನೆಂದು ಏನಾದ್ರು ಕ್ಯಾಮ್ರಾದಲ್ಲೇನಾದ್ರು ಲೆನ್ಸಲ್ಲೇನಾದ್ರು ನೀರು ಕುತ್ಕೊಬಿಡೈತೇನೋ. ಏನು ಒಂಚೂರು ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಬರ್ತೈತೆ. ಕ್ಯಾಮ್ರಾ ಉಜ್ತಾ ಇದ್ರೂ ಹಂಗೆ ಬರ್ತೈತೆ. ಉಜ್ಜಿ ಏನಾದರೂ ಲೆನ್ಸ್ ಏನಾದ್ರು ಹೋಗ್ಬಿಡ್ತಾ ಗಾಯ್ಸ್. ಫುಲ್ಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಬರ್ತೈತೆ. ಏನಾಯಿತು ಫೋನ್ಗೆ, ಒಟ್ನಲ್ಲಿ ಒಯ್ಯಾಕ್ಸು ಅನಿಸ್ತದೇನೋ ಕ್ಯಾಮ್ರಾ ಅನಿಸ್ತೈತೆ. ಯಾಕೋ ಇವಾಗಲೇ ಭಯ ಸ್ಟಾರ್ಟ್ ಆಗಿದೆ ಗಾಯ್ಸ್. ಫುಲ್ಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಬರ್ತೈತೆ, ಕಲರೇ ಬರ್ತಾಯಿಲ್ಲ. ಅದಕ್ಕೆ ನೋಡ್ಬಿಟ್ಟು ನೋಡ್ತಾ ಇದ್ದೀನಿ, ಆಯ್ತಾಯಿಲ್ಲ. ಕನಕಪುರ ಸರ್ಕಲ್ಗೆ ಬೇರೆ ಬಂದು ಗಾಡೀಲಿ ಹಿಂದೆಗಡೆ ಹೆಲ್ಮೆಟ್ ಹಾಕೊಂಡು ಹೋಯ್ತು. ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಇನ್ನೇನು ನಿಯರ್ ಬಂದೇ ಊಟ ಮನೆ ಹತ್ರ. ಇನ್ನು ಮನೆಗಿನ್ನೂ ಇಲ್ಲ ಅಂದರೂ 1-2 ಕಿಲೋಮೀಟ್ರ್ ಐತೆ ಗಾಯ್ಸ್, ಅಷ್ಟೇ ಇರೋದು. ಲೆಫ್ಟ್ ಸೈಡಲ್ಲಿ ಇರೋದೇ RMC ಮಾರ್ಕೆಟು, ನಮ್ಮ ರಾಮನಗರದ ಮಾರ್ಕೆಟು.
ಕ್ಯಾಮ್ರಾ ಎಷ್ಟು ತೋರಿಸಿದ್ರು ಅಷ್ಟೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗ್ಬಿಟ್ಟೈತೆ, ಅಷ್ಟೇ ಹೋಯ್ತು ಕ್ಯಾಮ್ರಾ. ಓಕೆ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ಕ್ಯಾಮ್ರಾ ಏನಾಗೈತೆ ಅಂತ ನೋಡ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಗಾಯ್ಸ್. ಓಕೆ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ನಿತಿನ್ ಕನ್ನಡಿಗ.